ಮೈದನನ್ನು ಬಿಟ್ಟು ಬಿಡಿ ಸರ್. ರೀ, ಏನ್ರಿ ಮಾಡ್ತಾ ಇದ್ದೀರಾ ಒಳಗಡೆ? ಸ್ವಲ್ಪ ಹೊರಗೆ ಬನ್ರಿ. ಏನೇ ನಿಮ್ದು? ಪೊಲೀಸರು ಯಾಕೆ ಸಾಹೇಬ್ರೆ ನನ್ನ ಮನೆಗೆ ಬಂದು ನನ್ನ ತಮ್ಮನನ್ನು ಅರೆಸ್ಟ್ ಮಾಡಿದಿರಲ್ಲ? ಯಾಕೆ ನಿನಗೊಂದು ಸ್ಪೆಷಲ್ ಹೇಳಬೇಕಾ? ಈ ನಿನ್ನ ತಮ್ಮ ನಾಡಿನ ದೊರೆ ಪ್ರತಾಪ್ ಗೌಡರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುವುದಲ್ಲದೆ ಬಾಯಿಗೆ ಬಂದಂತೆ ಮಾತನಾಡುತ್ತಾನೆ. ನೋಡಿ ಸಾಹೇಬರೇ, ಬಾಯಿಗೆ ಬಂದಂತೆ ಮಾತನಾಡುವುದಕ್ಕೆ ನನಗೂ ಅವಾಗೂ ಯಾವ ದ್ವೇಷನೂ ಇಲ್ಲ. ಆ ಪ್ರತಾಪಗೌಡ ನಮ್ಮ ಜನಸಾಮಾನ್ಯ ರೈತರ ಆಸ್ತಿಯನ್ನು ಕಬಳಿಸುತ್ತಿದ್ದನು. ಆದ ಕಾರಣಕ್ಕಾಗಿ ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದು ನಾನೇ ಸರ್, ನಾನೇ. ಯಾಕೆ? ಮೋಹನ್, ಅವರ ಬಗ್ಗೆ ಕೆಟ್ಟದಾಗಿ ಪತ್ರ ಬರೆಯೋದಕ್ಕೆ ನೀನ್ಯಾರು? ಈ ಊರಲ್ಲಿ ನೀನೊಬ್ಬನೇ ವಿದ್ಯಾವಂತನಿದ್ಯಾ? ನಿನ್ನದು ಸೊಕ್ಕು ಹೆಚ್ಚಾಗಿದೆ. ಪಿಸಿ ಕರೆದುಕೊಂಡು ಬಾ ಈ ಮಗನನ್ನು. ಸಾಹೇಬ್ರೆ ಬಿಟ್ಟು ಬಿಡಿ ಸಾಹೇಬ್ರೆ, ನನ್ನ ತಮ್ಮನನ್ನು ಬಿಟ್ಟು ಬಿಡಿ. ಸರ್ ನೋಡಿ, ಇನ್ನೊಂದು ಸಾರಿ ನನ್ನ ಮೈದನ ಆ ಪ್ರತಾಪ್ ಗೌಡನ ತಂಟೆಗೆ ಹೋಗದಂತೆ ನಾವು ನೋಡ್ಕೊಳ್ತೀವಿ ಸರ್. ನನ್ನ ಮೈದನನ್ನು ಬಿಟ್ಬಿಡಿ. ಸರಿಯಾಚೆ ಬಡಪಾಯಿಗಳ. ಮೋಹನ್ ಬಿಟ್ಟು ಬಿಡಿ ಸಾಹೇಬ್ರೆ, ನನ್ನ ತಮ್ಮನನ್ನು ಬಿಟ್ಟು ಬಿಡಿ. ಮೋಹನ